ಇವತ್ತು ನನ್ನ ಮಗ ಸ್ನ್ಯಾಕ್ಸ್ಗೂ ನನಗೆ ಚಿಪ್ಸ್ ಬೇಕು ಅಂತ ಕೇಳ್ತಿದ್ದ. ಸರಿ ಅಂದ್ಬಿಟ್ಟು ನಾನಿವತ್ತು ಮತ್ತೆ ಆಲೂಗಡ್ಡೆ ಚಿಪ್ಸ್ ಮಾಡಿದೆ. ಆದರೆ ಕಡಿಮೆ ಮಾಡಿದೆ. ನಾನು ಡೈಲಿ ಮಾಡಿದ್ರೂ ಒಂದು ಆಲೂಗಡ್ಡೆನ ಮಾತ್ರ ಬಳಸ್ಕೊಂಡು ಮಾಡ್ತೀನಿ, ಜಾಸ್ತಿ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವ್ರಿಗೆ ಸ್ನ್ಯಾಕ್ಸ್ ಬೇಕು ಅಂದಾಗ ಆವಾಗ ತಕ್ಷಣಕ್ಕೆ ಬೇಕಾದರೆ ಮಾಡಿ ಕೊಡ್ತೇನೆ. ಒಂದೊಂದು ಸರ್ತಿ ಮಾತ್ರ ಜಾಸ್ತಿ ಮಾಡಿ ಇಟ್ಕೊಳ್ತೇನೆ. ಇವತ್ತು ನನಗೆ ಸ್ನ್ಯಾಕ್ಸ್ಗೆ ಇದು ಬೇಡ, ಸ್ವೀಟ್ ಏನೂ ಹಾಕ್ಬೇಡ ಮಮ್ಮಿ ಅಂತ ಅಂದ. ಯಾಕಪ್ಪ ಅಂದರೆ ನನಗೆ ಚಿಪ್ಸ್ ಬೇಕು ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ನಾನಿವತ್ತು ಮತ್ತೆ ಚಿಪ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಆಲೂಗಡ್ಡೆ ಮಾತ್ರ ತುರ್ಕೊಂಡಿದ್ದೀನಿ, ಸಿಪ್ಪೆ ಏನೂ ತೆಗೆದಿಲ್ಲ. ಈಗ ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು, 1/4 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು, 1/4 ಟೇಬಲ್ ಸ್ಪೂನು ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಚಾಟ್ ಮಸಾಲೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬೋದು, ಗರಂ ಮಸಾಲೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಬೋದು, ಆಮ್ಚೂರ್ ಪೌಡರ್ ಇದ್ದರೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಚಾಟ್ ಮಸಾಲೆನ 1-2 ಚಿಟಿಕೆಯಷ್ಟು ಮಾತ್ರನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರನ, ನೀರೇನೂ ಹಾಕೋದು ಬೇಡ. ನಾವೀಗ ಆಲೂಗಡ್ಡೆ ಎಲ್ಲ ನೀರಲ್ಲೇ ತುರ್ಕೊಂಡಿದ್ದೀವಲ್ಲ, ಆ ಆಲೂಗಡ್ಡೆಯಲ್ಲೇ ತೇವಾಂಶ ಅನ್ನೋದು ಇರುತ್ತೆ. ಅದನ್ನಲ್ಲಿರುವಂಥ ತೇವಾಂಶನೇ ಸಾಕಾಗುತ್ತೆ. ತುಂಬ ಜಾಸ್ತಿ ಡಿಪ್ ಮಾಡೋದು ಬೇಡ. ಲೈಟಾಗಿ ಈ ಥರ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು ನೀವು. ಅದ್ಮೇಲೆ ಸ್ವಲ್ಪ ಕೋಟಿಂಗ್ ಬರೋ ಥರ, ತುಂಬ ಕೋಟಿಂಗ್ ಎಲ್ಲ ಬೇಡ. ಯಾಕಂದರೆ ಅದು ಚಿಪ್ಸ್ ಥರ ಆಗೋಲ್ಲ, ಮತ್ತು ಒಂಥರ ಬಜ್ಜಿ ಥರ ಆಗಿಬಿಟ್ರೆ ಕಷ್ಟ. ಇದಕ್ಕೆ ಸ್ವಲ್ಪ ಕೋಟಿಂಗ್ ಆದರೆ ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಈಗ ನೋಡಿದ್ರಲ್ಲ, ಎಲ್ಲ ಕೋಟಿಂಗ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು. ನೀವು ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಬಿಟ್ಕೊಳ್ಬೋದು, ಈಸಿ ಆಗುತ್ತೆ. ಮತ್ತು ಇಲ್ಲ ನಮ್ಗೆ ಆ ಥರ ಬೇಡ ಅಂದರೆ ನಾನು ಮತ್ತೆ ಇದಕ್ಕೆ ಟೂತ್ಪಿಕ್ನ ಉಪಯೋಗಿಸ್ಕೊಂಡು ಸರ್ಕಲ್ ಶೇಪ್ ಮಾಡಿಕೊಂಡು ಚುಚ್ಕೊಳ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಮಾಡ್ಕೊಳ್ಬೋದು. ಇಲ್ಲಾಂದರೆ ಇದನ್ನು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಎಣ್ಣೆಗೆ ಬಿಟ್ಕೊಳ್ಳಿ. ಇದಕ್ಕೊಂಚೂರು ಚೆನ್ನಾಗಿ ಎಣ್ಣೆ ಕಾದಿರಬೇಕು, ತುಂಬ ಜಾಸ್ತಿ ಬೇಡ, ತುಂಬ ಕಡಿಮೆನೂ ಬೇಡ. ಇದ್ರ ಮೇಲೆ ಬೇಕಿದ್ದರೆ ನೀವು ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಕೂಡ ಚೂರು ಹಾಕ್ಕೊಳ್ಬೋದು. ಇಲ್ಲಾಂದರೆ ನೀವು ಫ್ರೈ ಮಾಡಿ ಆದಮೇಲೆ ಬೇಕಿದ್ರೆ ಚಿಲ್ಲಿ ಪೌಡ್ರನ್ನ ಕೂಡ ಚೂರು ಹಾಕ್ಕೊಳ್ಬೋದು. ಇಲ್ಲಾಂದರೆ ಚಾಟ್ ಮಸಾಲೆ ಅಥವಾ ಆಮ್ಚೂರ್ ಪೌಡರ್, ಇದು ಯಾವುದನ್ನು ಉಪಯೋಗಿಸಿದ್ರೂ ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿದ್ರಲ್ಲ, ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಅಂಟಬಾರ್ದು, ಒಂದಕ್ಕೊಂದು ಅಂಟದಿರ ಮಾಡ್ಕೊಳ್ಳಿ. ನಾನು ಈ ಸತಿ ಅಂಟೋ ಥರ ಮಾಡ್ಕೊಂಡಿದ್ದೀನಲ್ಲ, ನನಗೆ ಮಾಡಾದ್ಮೇಲೆ ಗೊತ್ತಾಯ್ತು. ಯಾಕಂದರೆ ಅದು ಒಳಗಡೆ ಅಂಟಂಗಾದರೆ ಅಲ್ಲಿ ಆಯಿಲ್ ಫ್ರೈ ಚೆನ್ನಾಗಾಗಲ್ಲ. ಒಂದು ಟೂತ್ಪಿಕ್ಗೆ 3 ಅಥವಾ 2 ಚುಚ್ಕೊಳ್ಳಿ, ಆಗ ನಿಮಗೆ ಕ್ರಿಸ್ಪಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಜಾಸ್ತಿ ಚುಚ್ಕೊಂಡೆ. ಅದಾದಮೇಲೆ ನನಗೆ ಗೊತ್ತಾಯಿತು, ನಾನು 2 ಅಥವಾ 3 ಚುಚ್ಕೋಬೇಕಿತ್ತು, ಇನ್ನೂ ಕ್ರಿಸ್ಪಿ ಚೆನ್ನಾಗಿ ಬಂದಿರೋದು ಅಂತ. ನೋಡಿದ್ರಲ್ಲ, ರೆಡಿ ಆಯಿತು. ಇನ್ನು ಮಿಕ್ಕಿರೋದು ಎಲ್ಲದನ್ನು ಅದೇ ಥರ ಮಾಡ್ಕೊಳ್ಬೋದು. ಇಲ್ಲ ನಾವು ಮತ್ತೆ ಇದು ಫ್ಲವರ್ ಥರ ಮಾಡ್ಕೊಳ್ತೀರಿ ಅಂದರೆ ಕೂಡ ಈ ಥರ ಸುತ್ತಕೊಂಡು ಇದಕ್ಕೆ ಟೂತ್ಪಿಕ್ ಚುಚ್ಕೊಂಡು ಫ್ಲವರ್ ಟೈಪ್ ಕೂಡ ಮಾಡ್ಕೊಳ್ಬೋದು. ನಾನು ಫ್ಲವರ್ ಟೈಪ್ ಮಾಡ್ತಿಲ್ಲ, ಬಟ್ ತೋರಿಸ್ತಾ ಇದ್ದೀನಿ ನಿಮಗೆ. ಆಪ್ಷನಲ್ ಇದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಫ್ಲವರು. ಆದರೆ ನಾನೀಗ ಫ್ಲವರ್ ಮಾಡ್ಕೊಂಡಿಲ್ಲ. ಎಣ್ಣೆ ಕಾದಿದೆ, ಬಿಟ್ಕೊಳ್ಳೋಣ. ಈಗ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತಿದೆಯಲ್ಲ, ನಾನು ವೀಡಿಯೋಸ್ ನೋಡಿದರೆ ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ನಾವು ಫ್ರೈ ಮಾಡ್ಕೊಂಡು ತಕ್ಕೊಳ್ಬೋದು. ತುಂಬ ಜಾಸ್ತಿ ಕಪ್ಪಾಗಲಿಕ್ಕೆ ಬೇಡ. ಈ ಬಾರಿ ನನಗೆ ಸ್ವಲ್ಪ ಕಪ್ಪಾಗಿದೆ, ಯಾಕಂದರೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಜಾಸ್ತಿ ಕಾದ್ಬಿಟ್ಟಿದೆ. ಅಂದರೆ ಹೊಗೆ ಹೋಗೋ ತನಕ ಕಾಯಿಸ್ಬಿಡಿ, 2 ನಿಮಿಷಕ್ಕೆ ಇದು ಕಪ್ಪಾಗ್ತಾಯಿದೆ. ಅದಕ್ಕೆ ಹೇಳ್ತಾಯಿದ್ದೀನಿ, ತುಂಬ ಜಾಸ್ತಿನೂ ಉರಿಲಿಟ್ಕೊಂಡು ಕಾಯಿಸ್ಕೊಬೇಡಿ. ಮಕ್ಕಳಿಗೆ ಬೆಳಿಗ್ಗೆನೇ ಲಂಚ್ ಬಾಕ್ಸ್ಗೆ ಅಂತಂದರೆ, ಸ್ನ್ಯಾಕ್ಸ್ಗೆ ಅಂದರೆ ಲೇಟ್ ಆಗಿಬಿಡುತ್ತೆ, ಮತ್ತು ಕಷ್ಟ, ಬೇಗನೆ ಮಾಡಬೇಕು. ಹಾಗಾಗಿ ನನಗೆ ಎಣ್ಣೆ ಕಾಯಕ್ಕಿಟ್ಟೆ, ಹಾಗಾಗಿ ಜಾಸ್ತಿ ಕಾಯಿಸ್ಕೊಂಬಿಟ್ಟಿದ್ದೀನಿ. ನೋಡಿದ್ರಲ್ಲ, ಒಂದೊಂದು ಸೈಡು ಫುಲ್ ಬ್ರೌನ್ ಕಲರ್ ಬರ್ತಿದೆ, ಒಂದೊಂದು ಸೈಡು ವೈಟ್ ಇದೆ, ಆ ಥರ ಆಗಿಬಿಡುತ್ತೆ. ನೀವು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೂಪರ್ ಕ್ರಿಸ್ಪಿಯಾಗಿರುವಂಥ ಚಿಪ್ಸು ರೆಡಿ ಆಯಿತು.